ನಾನು ತಪ್ಪಾದ ಕ್ಷಮೆ ಕೇಳ್ಬಿಟ್ಟಿಲ್ಲ. ಈಗ ನಾನು ವಾದ ಮಾಡಿದ್ರೆ ಮಾತ್ರ ನನ್ನ ಮೇಲೆ ಕ್ರಮ ತಗೊಳ್ಬೇಕು. ನಾನು ಹೇಳಿದ್ರೆ ಸತ್ಯ, ನಾನು ಹೇಳಿದ್ರೆ ನಿಜ ಅಂದ್ರೆ ನನ್ನ ಮೇಲೆ ಕ್ರಮ ತಗೊಳ್ಬೇಕು. ನಾನು ಬಾಯಿ ತಪ್ಪಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಕ್ಷಮೆ ಕೇಳಿದ್ದೀನಿ. ನಾನು ಈಗ ನೀವು ಎಲ್ಲ 2-3 ದಿನ ಇಂದ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮನೆ ಕುಮಾರಸ್ವಾಮಿ ಅವರೇ ಅವರೇ ಹೇಳಿದ್ದಾರೆ, ನಾವು ಮುಸ್ಲಿಂ ಮತ ಬೇಕಾಗಿಲ್ಲ, ಮುಸ್ಲಿಂ ನನ್ನ ಕಡೆ ಬರೋದು ಬೇಕಾಗಿಲ್ಲ, ನಾನು ಮುಸ್ಲಿಂ ಮತ ನಾನು ನಂಬ್ಕೊಂಡು ರಾಜಕೀಯ ಮಾಡ್ತಾನೆ, ನಾನು ಮುಸ್ಲಿಂ ಓಟ್ ಬೇಕಾಗಿಲ್ಲ ಅಂತ ಅವರೇ ಹೇಳಿದ್ದಾರೆ. ನಾನು ಅದೇ ತಂದೆ ಕುಮಾರಸ್ವಾಮಿ, ನೀವೇ ಮುಸ್ಲಿಂ ಓಟ್ ಬೇಡ ಅಂದ್ರೆ ಏನಕ್ಕೆ ಇವತ್ತು ಮುಸ್ಲಿಂ ಓಟ್ ಕೇಳಕ್ಕೆ ಹೋಗ್ತಾ ಇದ್ದೀರಿ? ಹಂಗೂ ನೀವು ಅಲ್ಪಸಂಖ್ಯಾತ ಓಟ್ ಕೊಡ್ಬೇಕಂದ್ರೆ ಒಂದು ಕೆಲಸ ಮಾಡಿ, ನೀವು NDA ಪಾರ್ಟ್ನರ್ ಅಭ್ಯರ್ಥಿ ಆಗಿರೋದು, NDA ಪಾರ್ಟ್ನರ್ ಆಗಿ ಅಭ್ಯರ್ಥಿ ಆಗಿರೋದು. ಈಗ ಅಧ್ಯಕ್ಷರು ಯಾರು? ವಿಜೇಂದ್ರ ಯತ್ನಾಳ್ ಅವರು ಬಿಜಾಪುರಲ್ಲಿ MLA ಆಗಿ ಆಯ್ಕೆ ಆದ್ಮೇಲೆ ಓಪನ್ ಸಭೆಯಲ್ಲಿ ಹೇಳ್ತಾರೆ, ನಾನು ಗಡ್ಡ ಬಿಟ್ಟವ್ರು ನನ್ನ ಬರಬಾರ್ದು, ಬುರ್ಕಾ ಹಾಕೋರು ನನ್ನ ಬರಬಾರ್ದು, ಟೋಪಿ ಇಡೋರು ನನ್ನ ಬರಬಾರ್ದು, ನಾವು ಯಾವ ಮುಸ್ಲಿಂ ಕೆಲಸ ಮಾಡಿಲ್ಲ ಅಂತ ಅವ್ರ ಪಕ್ಷದ ಶಾಸಕರು ಹೇಳ್ತಾರೆ. ನಾನು ಕುಮಾರಸ್ವಾಮಿಗೆ ಏನಂದೆ, ಹಂಗೂ ನೀವು ಮುಸ್ಲಿಂ ಮತ ಬೇಕಾದ್ರೆ ವಿಜೇಂದ್ರ ಅಧ್ಯಕ್ಷರಿದ್ದಾರೆ, ಯತ್ನಾಳ್ ಅವ್ರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಅವ್ರು ಹೇಳ್ಬಿಡಿ, ವಾಪಸ್ ಫೋನ್ ಮಾಡ್ತಾರೆ, ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಡಿ, ಇಲ್ಲ ನಾವು ಮುಸ್ಲಿಂ ಪರ ಇದ್ದೀವಿ, ಇನ್ಮೇಲೆ ಮುಸ್ಲಿಂ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಡ್ಲಿ. ಎಲ್ಲ ಚನ್ನಪಟ್ಟಣದಲ್ಲಿ ಅಲ್ಪಸಂಖ್ಯಾತರು ನಿಮ್ಗೆ ಓಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಅವರೇ ಬೇಡ ಅಂತಾರೆ. ಯೋಗೇಶ್ ಅವರು ಕೂಡ ಸಂತೋಷದಿಂದ ಮುಸ್ಲಿಂ ಮತದಾನ ಬೇಡ ಅಂತ ಅವ್ರ ವಾರ್ಡ್ಗಳಿಗೆ ಹೋಗಿರಲಿಲ್ಲ. ಇಲ್ಲ, ಮುಸ್ಲಿಂ ಮತದಾನ ಯಾವತ್ತೂ ಬೇಡ ಅಂತಲ್ಲ, ಮುಸ್ಲಿಂ ಜೊತೆ ಬಹಳ ಚೆನ್ನಾಗಿದ್ರು ಯೋಗೇಶ್ವರ್ ಅವರು. ಮುಂಚೆ ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು, ಆಮೇಲೆ BSP ಪಕ್ಷಕ್ಕೆ ಬಂದು ಇಂಡಿಪೆಂಡೆಂಟ್ ಹೋದ್ರು. ಆದ್ರೂ 50-60% ಅಲ್ಪಸಂಖ್ಯಾತರು ಓಟ್ ಕೊಟ್ಟಿರೋದು ಯೋಗೇಶ್ವರ್ ಕೊಟ್ಟಿದ್ದಾರೆ, ಸತ್ಯ. ಅದು ಯಾವಾಗ ಅಲ್ಪಸಂಖ್ಯಾತರು ಓಟ್ ಕೊಟ್ಟಿರೋ ಅದು ಸತ್ಯ. ಅವರು ಅಲ್ಪಸಂಖ್ಯಾತರ ಜೊತೆ ಬಹಳ ಚೆನ್ನಾಗಿದೆ. ಅವರು ಅಧಿಕಾರ ಇಲ್ಲ ಅಂದ್ರು, MLA ಆಗಿಲ್ಲ ಅಂದ್ರು, ಸಣ್ಣ ಪುಟ್ಟ ಏನಾದ್ರು ಸಮಸ್ಯೆ ಅಲ್ಪಸಂಖ್ಯಾತ ಆದ್ರೆ ಯೋಗೇಶ್ವರ್ ಅವರು ಅಟೆಂಡ್ ಮಾಡ್ತಾ ಇದ್ರು. ಆ ಕಾರಣಕ್ಕೆ ನಮ್ಮ ಈಗ ಅಲ್ಪಸಂಖ್ಯಾತರು ಒಂದ್ ಸೈಡ್ ನಾವು ಯೋಗೇಶ್ವರ್ ಓಟ್ ಕೊಡ್ಬೇಕಂತ ತೀರ್ಮಾನ ಮಾಡಿದ್ರು. ಸರ್, ಇಲ್ಲಿ ಕುಮಾರಸ್ವಾಮಿಗಿಂತ ದೇವೇಗೌಡರೇ ಮುಖ್ಯ ಸಮಾಜವಾದಿ ಸಭೆಯನ್ನು ಮಾಡಿದ್ದಾರೆ, 2 ಸಭೆಯನ್ನು ಮಾಡಿ ಆಶೀರ್ವಾದ ಕೇಳಿದ್ದಾರೆ. ಇಲ್ಲೊಂದು ಕಡೆ ಆತಂಕ ಇದೆಯಲ್ಲ, ಮತಗಳನ್ನು ಕುಮಾರಸ್ವಾಮಿ ಬಂದೇ ನನ್ನ ಮಾಧ್ಯಮ ಪ್ರಶ್ನೆ, ಈ ವಯಸ್ಸಲ್ಲಿ ಕರ್ಕೊಂಡ್ಬಂದು ಯಾರು ಒಪ್ಪಿಸ್ಕೊಳ್ತಾ ಇದ್ದೀರಿ ರಾತ್ರಿಗೆ? ನೀವು ಒಳ್ಳೆ ಕೆಲಸ ಮಾಡಿದ್ರೆ ಏನಕ್ಕೆ ಬೇಕಾಗಿತ್ತು? ಈಗ ನಾನು ಓಪನ್ ಆಗೋದಿಲ್ಲ, 2015 ಓಪನ್ ಸವಾಲಾಗ್ದೆ ನಾನು. ಕುಮಾರಸ್ವಾಮಿ ನಾನು ಬಂದು ನಿಂತ್ಕೊಳ್ಳಿ, ರೇವಣ್ಣ ಆದ್ರೂ ಬಂದು ನಿಂತ್ಕೊಳ್ಳಿ, ಹಂಗೂ ನಾನು ಸೋತ್ರೆ ನಾನು ತಲೆ ಕತ್ತರಿಸ್ಕೊಡ್ತೀನಿ ಅಂತ ಹೇಳಿ ಮಾಧ್ಯಮ ಕೊಡ್ತೀನಿ ಅಂತ ಅವತ್ತು ಹೇಳಿದ್ದೆ. ನಾನು ಯಾವ ಕಾನ್ಫಿಡೆನ್ಸ್ ಮೇಲೆ ಹೇಳಿರೋದು ನಾನು ಏನಕ್ಕಂದ್ರೆ ನಾನು ಕ್ಷೇತ್ರ ಹಾಕಿಕೊಂಡಿದ್ದೆ, ನಾನು ಅಭಿವೃದ್ಧಿ ಕೆಲಸ ಮಾಡ್ತೀನಿ, ಜನ ನನ್ನ ಪರ ಇದ್ದಾರೆ. ನಾನು ಒಂದೇ ದಿನ ಪ್ರಚಾರ ಕೊಡ್ತೀನಿ. ಮೊನ್ನೆ ಚುನಾವಣೆಯಲ್ಲಿ 23 ಚುನಾವಣೆಗಳು ನಾನು ಕನಿಷ್ಠ 46 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದೆ ನಾನು ಪ್ರಚಾರಕ್ಕೆ. ನನ್ನ ಕ್ಷೇತ್ರಕ್ಕೆ ಒಂದೇ ದಿನ 12 ಗಂಟೆಯಿಂದ 3 ಗಂಟೆವರೆಗೂ ಬರೀ ರೋಡ್ ಶೋ ಮಾಡಿದ್ದೆ ನಾನು. ಮೊನ್ನೆ ಚುನಾವಣೆಯಲ್ಲಿ ಎಷ್ಟು ಲೀಡರ್ಸ್ ಕುಮಾರಸ್ವಾಮಿ ಬಂದು 2 ದಿನ ಪ್ರಚಾರ ಮಾಡಿದ್ರು, ದೇವೇಗೌಡರು ಬಂದಿದ್ರು. ಮೊನ್ನೆ ನಮ್ಮ ಗೋವಿಂದರಾಜ್ ಅಂತ ನನ್ನ ಶಿಷ್ಯನೇ, ಅವನು ನಮ್ಮ ಪಕ್ಷದಲ್ಲೇ ಇದ್ದವನು, ನಾನೇ ಬೆಳೆಸಿದ. ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಕೌನ್ಸಿಲರ್ ಆಗಿದ್ರು, ಅವನ್ನ ಅಭ್ಯರ್ಥಿ ಮಾಡಿದ್ರು. ಕುಮಾರಸ್ವಾಮಿ 3-4 ಸತಿ ಪ್ರಚಾರಕ್ಕೆ ಬಂದಿದ್ರು, ದೇವೇಗೌಡರು ಬಂದಿದ್ರು ನನ್ನ ಕ್ಷೇತ್ರಕ್ಕೆ. ಏನಾಯ್ತು? ಡಿಪಾಸಿಟ್ ತಗೊಂಡಿಲ್ಲ. ಕ್ಷೇತ್ರ ಕೊಡೋದಿರ್ತದೆ ಈ ಕೆಲಸ. ಜನ ಕೆಲಸ ಮಾಡಿದ್ರೆ ಯಾವತ್ತೂ ಕೈ ಬಿಡಲ್ಲ. ಯಾರನ್ನ ಇಲ್ಲಿ ಜನ ಕೆಲಸ ಮಾಡಿದ್ರೆ ಯಾವ ಕಾರಣಕ್ಕೆ ಜನ ಬಿಡಲ್ಲ. ಈಗ ಯೋಗೇಶ್ ಅವರು ಇದರಿಂದ ಕಾಂಗ್ರೆಸ್ ಅಂತ ರಾಜೀನಾಮೆ ಕೊಟ್ಟು ಬಿಜೆಪಿಯಿಂದ ನಿಂತ್ಕೊಂಡಿದ್ದು. ಯೋಗೇಶ್ ಅವರು ನಿಂತಿದ್ದಿಲ್ಲ ಒಂದ್ಸತಿ, ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು ಬಿಜೆಪಿ ನಿಂತ್ಕೊಂಡು, ಬಿಜೆಪಿ ಬೇಸಿಲ್ಲ, ಯೋಗೇಶ್ ಅವರು ಗೆದ್ದಿಲ್ಲ, 30,000 ಅಂತದಲ್ಲಿ ಗೆದ್ರು. ಅವಾಗ ಏನಕ್ಕೆ ಕೊಟ್ಟರು ಜನ? ಅವ್ರು ಕೆಲಸ ಮಾಡಿದಾರಂತ. ಪಕ್ಷ ನೋಡಲ್ಲ ಜನ, ಒಳ್ಳೆ ಕೆಲಸ ಮಾಡಿದ್ರೆ ಯಾರೋ ಇದೆ ವ್ಯಕ್ತಿ ಕೆಲಸ ಮಾಡಿ, ಯಾರೋ ಕೆಲಸ ಮಾಡಿದ್ರೆ ಪಕ್ಷ ನೋಡಲ್ಲ, ವ್ಯಕ್ತಿ ನೋಡ್ತಾರೆ. ಈ ಕಾಲದಲ್ಲಿ ಯಾರು ಒಳ್ಳೆ ಕೆಲಸ ಮಾಡಿದ್ರೆ ಜನ ಯಾವ ಕಾರಣಕ್ಕೂ ಕೈ ಬಿಡಲ್ಲ. ಈಗ ನನ್ಗೆ ಏನಕ್ಕೆ ಅಷ್ಟು ಕಾನ್ಫಿಡೆಂಟ್? ನನ್ನ ಕ್ಷೇತ್ರಕ್ಕೆ ಯಾರಿಗೂ ನಾನು ಕರ್ಕೊಂಡು ಹೋಗಲ್ಲ. ಪ್ರಚಾರ ಯಾರು ಬಂದಿಲ್ಲ. ನಾನು ಒಂದೇ ಸತಿ ನಾನು ಪ್ರಚಾರ ಮಾಡಿ ನನ್ನ ಗೆಲ್ತಿರೋದು ನಮ್ಮ ನಾಯಕರಾದ ದೇವೇಗೌಡರು, ಅವರು ಸಿದ್ದರಾಮಯ್ಯ ನಮ್ಮ ಜನರಲ್ ಪಕ್ಷದಲ್ಲಿದ್ರು, ಅವರು ಬಂದು ಪ್ರಚಾರ ಮಾಡಿದ್ರು. ಆ ಟೈಮಲ್ಲಿ 2005 ಬೈ ಎಲೆಕ್ಷನ್ ಎಲ್ಲರೂ ಬಂದಿದ್ರು. ಅದಾದ್ಮೇಲೆ 4 ಎಲೆಕ್ಷನ್ ಮಾಡಿದ್ದೀನಿ ನಾನು. 2008, 2013, 2018, 2005 ಒಬ್ಬ ಲೀಡರ್ಗೆ ನಾನು ಪ್ರಚಾರ ಮಾಡಿರೋದು. ಒಬ್ಬ ಲೀಡರ್ನ ಜನತಾದಳಲ್ಲೇ ಇದ್ದೆ ನಾನು. ಜನತಾದಳ ಇರುವಾಗ 2008 ಪ್ರಚಾರಕ್ಕೆ ಯಾರು ಕರ್ಸ್ಕೊಂಡಿಲ್ಲ, 2013 ಯಾರು ಕರ್ಸ್ಕೊಂಡಿಲ್ಲ. ಕಾಂಗ್ರೆಸ್ ಬರ್ತಾರೆ 2018 ಒಬ್ಬರಿಗೆ ಪ್ರಚಾರಕ್ಕೆ ಮಾಡ್ತಾರೆ. ಏನಕ್ಕಂದ್ರೆ ನಾನು ಕೆಲಸ ಮಾಡ್ತೀನಿ, ನಾನು ಕೆಲಸ ಮಾಡಿದ್ರೆ ಮಾತಾಡ್ಬಿಡಿ. ನಾನು ಓಪನ್ ಆಗಿ ಸಭೆಯಲ್ಲಿ ನಾನು ಕೇಳುವಾಗೂ ಹೆಣ್ಮೂಳ ಹಂಗೆ ಹೇಳೋದು, 5 ವರ್ಷ ನಿಮ್ಗೆ ಸೇವೆ ಮಾಡ್ತೀನಿ, ನನ್ಗಿಂತ ಒಳ್ಳೆ ಅಭ್ಯರ್ಥಿ ಯಾರನ್ನ ಇದ್ರೆ ನಿಮ್ಮದು ಹಾಕೋದು, ಓಟ್ ಜನ ಕೊಟ್ಟು ನಿಮ್ಮ ಹಾಕೋದು, ನನ್ಗಿಂತ ಒಳ್ಳೆ ಅನ್ಬೋತಾನ ಆ ಮತ ನಿಮ್ಮ ಹಾಕೋದು, ಯಾರನ್ನ ಕೊಡ್ಬೋದು. ನಾನು ಒಳ್ಳೆ ಕೆಲಸ ಮಾಡಿ ಸೇವೆ ಮಾಡಿದ್ದೀನಿ, ನಾನು ಕೊಡಿ, ಇಲ್ಲ ನಾನು ಕೊಡ್ಬೇಡಿ ಅಂತ ನನಗೆ
ಸರ್, ನಿಮ್ ರಾಜಕೀಯ ಗುರುಗಳು ಮಾಡ್ತಾ ಇದ್ದಾರೆ. ಸರ್, ಈ ರಾಜಕೀಯ ಗುರುಗಳು ಉಪಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅಂತ ಹೇಳ್ತಾರೆ ಸರ್ ಅವತ್ತು ಏನಾಗಿದೆ ಅದು ನಿದ್ದೆ ಮಾಡೋ